ಓಂ ನಮಃ ಶಿವಾಯ ನಾಗೇಂದ್ರಹಾರಾಯ ತ್ರಿಲೋಕಲೋಚನಾಯ ನಮಃ ಶಿವಾಯ ನಮಃ ಓಂ ದಿಗಂಬರಾಯ ಪರಮೇಶ್ವರಾಯ ಗುಣಸಂಭವಾಯ ಶಿವತಾಂಡವಾಯ ನಮಃ ಶಶಿಧರಂ ಭಯಂಕರಂ ಶತ್ರು ಸಂಹಾರ श्री सर्वरूपे सर्वेशे सर्वशक्ति समान्वते दयभ्य दयाइसो देवा ಮಾಲಮಾಸ್ತೆ ನಮೋಸ್ತುತೆ ಅಂತೂ ದೇವರ ಆಶೀರ್ವಾದದಿಂದ ಪೊಲೀಸ್ ಇಲಾಖೆಯಲ್ಲಿ ಭರ್ತಿಯಾಗಿ ಕರ್ತವ್ಯವನ್ನ ನಿರ್ವಹಿಸಿಕೊಂಡು ಸತ್ಯಮೇವ ಜಯತೆ ಎಂಬ ವೇದ ವಾಕ್ಯವನ್ನ ಮನಸ್ಸಿನಲ್ಲಿಟ್ಟುಕೊಂಡು ಅತ್ಯಂತ ದಕ್ಷತೆಯಿಂದ ಕಾರ್ಯವನ್ನು ನಿರ್ವಹಿಸಿ ಜನಮೆಚ್ಚಿದ ಪೊಲೀಸ್ ಅಧಿಕಾರಿಯಾಗಿ ಕರ್ತವ್ಯವನ್ನು ನಿರ್ವಹಿಸಿ ಇಲಾಖೆಯ ಕೀರ್ತಿಯನ್ನು ಹೆಚ್ಚಿಸುವುದೇ ನನ್ನ ಮೊದಲನೆಯ ಗುರಿ. ಈ ಸಮಾಜದಲ್ಲಿ ನಡೆಯುತ್ತಿರುವ ಕೊಲೆ, ಸುಲಿಗೆ, ಮೋಸ, ವಂಚನೆ, ದರೋಡೆ, ಅಧರ್ಮ, ಸತ್ಯಾನೀತಿ ಅಪರಾಧಗಳನ್ನು ಮೆಟ್ಟಿ ಹಿಡಿದು ಪಂಡ ಪುಂಡರ ರಂಡ ಚಂಡಾಡಲು ಬಂದವರ ಈ ಕರ್ನಾಟಕದ ಪೊಲೀಸ್ ಕುಮಾರ್, ಇನ್ಸ್ಪೆಕ್ಟರ್ ಕ್ರಾಂತಿ ಕುಮಾರ್, ನಾನು ಕೊಟ್ಟ ಕಾಕಿಗೆ ಗೌರವಿಸಿ ಕಾನೂನು ಎಂಬ ಕಾಡಿನಲ್ಲಿ ಸಿಂಹದಂತೆ ಗರ್ಜಿಸಿ ಈ ಕಾಡಿನಲ್ಲಿ ಸಾಗಾಟ ಮಾಡುತ್ತಿರುವ ಗಾಂಜಾ, ಡ್ರಗ್ಸ್, ಮಾದಕ ವಸ್ತುಗಳನ್ನ ಸಾಗಾಟ ಮಾಡುತ್ತಿರುವ ದಂಧೆಕೋರರನ್ನ ಸದೆ ಬಡಿಯುವುದೇ ನನ್ನ ಎರಡನೆಯ ಗುರಿ. ಕಾನೂನು ಸುವ್ಯವಸ್ಥೆ ಭಂಗ ತರುವವರಿಗೆ, ಮಾದಕ ದ್ರವ್ಯ ಸೇವನೆ ಮಾಡುವವರಿಗೆ, ಅಪರಾಧ ಕೃತ್ಯಕ್ಕೆ ಒಳಗಾಗುವವರಿಗೆ, ಸಂಶಯಾಸ್ಪದ ವ್ಯಕ್ತಿಗಳ ವಿರುದ್ಧ ಸರಿಯಾದ ಕ್ರಮಗಳನ್ನು ಕೈಗೊಂಡು ಕಣ್ಣ ಕದಿಮರನ್ನ ಮಟ್ಟ ಹಾಕಲು ನೆಪನಾದಾನೆ ಈ ಕೆರಳಿದ ಸಿಂಹ. ಸಿಂಹ ಮುದ್ರೆ ಮುಂದೆ ಕಾಣಿಸೋ ಮೂರು ಸಿಂಹಗಳು ನ್ಯಾಯಕ್ಕೆ, ನೀತಿಗೆ, ಧರ್ಮಕ್ಕೆ ಪ್ರತಿರೂಪಕವಾಗಿದ್ರೆ ಕಾಣದೇ ಇರೋ ನಾಲ್ಕನೇ ಸಿಂಹ ಅಷ್ಟೇ ಯಾಕೆ ನ್ಯಾಯದ ಕುರ್ಚಿ ಮೇಲೆ ಸತ್ಯದ ಕಾಲು ಹಾಕಿ ಧರ್ಮದ ಮೊಳೆ ಹೊಡೆದು ನೀತಿ ಎಂಬ ಪೀಠದ ಮೇಲೆ ದೇಶವನ್ನು ಭದ್ರವಾಗಿಸುವುದೇ ಈ ಕಾಗೆ. ಧರ್ಮದಿಂದ ದುಡಿಯೋರಿಗೆ ಲಂಚದಾಸೆ ತೋರಿಸಿ ಕಾಂಪ್ರಮೈಸ್ ಮಾಡ್ತಾರೆ. ಲಕ್ಷ ಲಕ್ಷ ಲಂಚ ಕೊಡೋಕೆ ಇವರನ್ನು ದಾನಶೂರ ಕಳ್ಳನ ಅಥವಾ ಚಿಕ್ಕ ವಯಸ್ಸಿನಿಂದ ಬೆಳೆಸಿದ ತಂದೆನ, ಹೇಳ್ಕೊಟ್ಟ ಮಾವನ, ಅಥವಾ ತಿಂಗಳ ಸ್ಯಾಲರಿ ಕೊಡೋ ಸೆಂಟ್ರಲ್ ಗೌರ್ಮೆಂಟ್. ನಾನು ಲಂಚದಾಸೆಗೆ ಪಕ್ಷ ಬದಲಾಯಿಸೋ ಕಾವಿನೂ ಅಲ್ಲ, ಲಂಚದಾಸೆಗೆ ಆಶೀರ್ವಾದ ಮಾಡೋ ಕಾವಿನೂ ಅಲ್ಲ. ಲಂಚ ಮಂಚ ಎಂಬ ಲುಚ್ಚಗಳಿಗೆ ಇಂಚೆಂಚಲು ಹೊಡೆಯೋ ಬಂದ ಕಾನೂನಿಗೆ ಮರ್ಯಾದೆ ಕೊಟ್ಟೆ ನಾನು ರಕ್ಷಕ. ಅದೇ ಕಾನೂನಿಗೆ ದ್ರೋಹ ಬಗೆದರೆ ಅವರ ರಕ್ತ ಇರುವ ಭಕ್ಷಕ. ನಾನು ಸಾಮಾನ್ಯವಾಗಿ ಯುದ್ಧ ತಪ್ಪಿಸ್ಲಿಕ್ಕೆ ಪ್ರಯತ್ನಿಸ್ತೀನಿ, ಹೋಗಿಲ್ಲ ಅಂದ್ರೆ ಗೆದ್ದೆ ಗೆಲ್ತೀನಿ.